ಚತುರ ಮೊಲ ಮತ್ತು ಮೂರ್ಖ ಸಿಂಹ. ಒಂದು ಕಾಡಿನಲ್ಲಿ ಕ್ರೂರ ಸಿಂಹವಿತ್ತು. ಅದು ಪ್ರತಿದಿನ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು. ಕಾಡಿನ ಪ್ರಾಣಿಗಳು ಭಯಭೀತರಾಗಿದ್ದವು. ಸಿಂಹ ಹೀಗೆಯೇ ಬೇಟೆಯಾಡಿದರೆ ಕಾಡಿನಲ್ಲಿ ಯಾರೂ ಉಳಿಯುವುದಿಲ್ಲ ಎಂದು ಪ್ರಾಣಿಗಳು ಚಿಂತಿಸಿದವು. ಅವು ಒಂದು ಉಪಾಯ ಹುಡುಕಲು ನಿರ್ಧರಿಸಿದವು. ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹಕ್ಕೆ ಒಂದು ಪ್ರಸ್ತಾಪ ನೀಡಲು ನಿರ್ಧರಿಸಿದವು. ಪ್ರತಿದಿನ ಒಂದು ಪ್ರಾಣಿಯನ್ನು ಆಹಾರವಾಗಿ ಕಳುಹಿಸುತ್ತೇವೆ ಎಂದು ಹೇಳಿದವು. ಸಿಂಹ ಒಪ್ಪಿಕೊಂಡಿತು. ಆದರೆ ಪ್ರಾಣಿಯನ್ನು ಕಳುಹಿಸದಿದ್ದರೆ ಎಲ್ಲರನ್ನೂ ತಿನ್ನುವುದಾಗಿ ಎಚ್ಚರಿಸಿತು. ಪ್ರಾಣಿಗಳು ಭಯದಿಂದ ಒಪ್ಪಿಕೊಂಡವು. ಒಂದು ದಿನ ಮೊಲದ ಸರದಿ ಬಂದಿತು. ಮೊಲಕ್ಕೆ ಒಂದು ಉಪಾಯ ಹೊಳೆಯಿತು. ಸಿಂಹವನ್ನು ಹೇಗೆ ಮೋಸಗೊಳಿಸುವುದು ಎಂದು ಯೋಚಿಸಿತು. ಮೊಲ ಉದ್ದೇಶಪೂರ್ವಕವಾಗಿ ತಡವಾಗಿ ಹೋಯಿತು. ಸಿಂಹ ಕೋಪದಿಂದ ಕಾಯುತ್ತಿತ್ತು. ಮೊಲ ಸಿಂಹಕ್ಕೆ ಒಂದು ಕತೆ ಹೇಳಿತು. ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದು ಈ ಕಾಡಿಗೆ ನಾನೇ ರಾಜ ಎಂದು ಹೇಳಿತು ಎಂದು ಮೊಲ ಹೇಳಿತು. ಸಿಂಹಕ್ಕೆ ಕೋಪ ಬಂದಿತು. ಮೊಲ ಸಿಂಹವನ್ನು ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಇನ್ನೊಂದು ಸಿಂಹ ಎಂದು ನಂಬಿತು. ಸಿಂಹ ಕೋಪದಿಂದ ಬಾವಿಗೆ ಹಾರಿತು. ಮೂರ್ಖ ಸಿಂಹ ನೀರಿನಲ್ಲಿ ಮುಳುಗಿ ಸತ್ತಿತು. ಕಾಡಿನ ಪ್ರಾಣಿಗಳು ಸಂತೋಷಪಟ್ಟವು. ಚತುರತೆಯಿಂದ ಅಪಾಯವನ್ನು ತಪ್ಪಿಸಬಹುದು ಎಂದು ಮೊಲ ತೋರಿಸಿತು. ಬಲಕ್ಕಿಂತ ಬುದ್ಧಿ ಮೇಲು ಎಂದು ಈ ಕತೆ ಸಾರುತ್ತದೆ. ಈ ಕತೆ ನಿಮಗೆ ಇಷ್ಟವಾಯಿತೆ? ಇನ್ನಷ್ಟು ಕತೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.